ನಮಸ್ಕಾರ. ಈ ಕಥೆನ ನಾನು ಜನವರಿ ತಿಂಗಳಿಂದ ಆರಿಸ್ಕೊಂಡಿದ್ದೀನಿ. ವೀರಣ್ಣನ ಅನುಭವ ಅಂತ ಈ ಕಥೆ ಹೆಸರಿದೆ. 1993ನೇ ಇಸ್ವಿ ಚಂದಾವಮದಲ್ಲಿ ಈ ಕಥೆ ಇದೆ. ಎಲ್ರಿಗೂ ಆಗಿರೋ ಅನುಭವನೇ ಇದು, ನಡೀತಾ ಇರುತ್ತೆ ಜೀವನದಲ್ಲಿ. ಒಂದಿನ ಸೋಮಾಪುರದ ಗ್ರಾಮ ಶಾನುಭೋಗರು ನೌಕರರಾದ ವೀರಣ್ಣ ಇಬ್ಬರು ಹೊಲದಿಂದ ಮನೆಗೆ ಹೋಗ್ತಾ ಇರ್ತಾರೆ. ಅವರು ರಾಮಾಲಯದ ಹತ್ರ ಬರುವಾಗ ಒಬ್ಬ ಬ್ರಾಹ್ಮಣ ಅವ್ರಿಗೆ ಎದುರಾಗಿ ಬರ್ತಾನೆ. ಬಂದುಬಿಟ್ಟು ಶಾನುಭೋಗರ ಜೊತೆಗೆ ಮಾತಾಡ್ತಾ ನಮಸ್ಕಾರ ಅಯ್ಯ, ನಾನು ಅಯ್ಯ ಶಾನುಭೋಗ್ರೆ, ನಾನು ಇವರಿಗೆ ಬಹಳ ದೂರ ಪ್ರಾಂತ್ಯದಿಂದ ಇರ್ತೀನಿ. ಇಲ್ಲಿ ದೊಡ್ಡ ರೈತೊಬ್ಬರ ಮನೆಯಲ್ಲಿ ಮದುವೆ ಮಾಡಿಸಲಿಕ್ಕೆ ಬಂದೆನು. ಕೆಲವು ಚಿಕ್ಕ ಪುಟ್ಟ ರೈತರು ಮದುವೆ ಪುರೋಹಿತಕ್ಕೆ ನನ್ನನ್ನೇ ಕರೆದಿದ್ದಾರೆ. ತಮ್ಮ ಮನೆಯಲ್ಲಿ ನನಗಿಷ್ಟು ಊಟದ ಏರ್ಪಾಡು ಮಾಡಿದರೆ ಇಲ್ಲಿರೋಕ್ಕೆ ನನಗೆ ಅನುಕೂಲ ಆಗುತ್ತೆ, ಇನ್ನು ನಿಮ್ಮ ದಯೆ ಅಂತ ಅವ್ರ ಹತ್ರ ಬೇಡಿಕೆ ಇಡ್ತಾನೆ. ಶಾನುಭೋಗರು ಈ ಬ್ರಾಹ್ಮಣನನ್ನು ಮೇಲಿಂದ ಕೆಳಗೆ ತನಕ ನೋಡ್ತಾರೆ. ನಾವು ತಿನ್ನೋ ಪ್ರತಿ ಅಕ್ಕಿ ಮೇಲೂ ನಮ್ಮ ಹೆಸರು ಬರೆದಿರುತ್ತಪ್ಪ, ನನ್ನ ಮನೆ ಅಕ್ಕಿ ಮೇಲೆ ನಿಮ್ಮ ಹೆಸರು ಬರೆದು ಹಾಗಿದೆ. ನನ್ನ ಮನೆಯಲ್ಲಿ ನೀವು ಊಟ ಮಾಡುವುದು ಮಹಾಭಾಗ್ಯ ಅಂತ ನಾನು ಭಾವಿಸ್ತೀನಿ ಅಂತ ಒಪ್ಪಿಗೆ ಸಂತೋಷದಿಂದ ಕೊಟ್ಬಿಡ್ತಾನೆ. ನೀವು ಧರ್ಮಪ್ರಭುಗಳು ಅಂತ ಬ್ರಾಹ್ಮಣನು ಶಾನುಭೋಗನನ್ನು ಹೊಗಳ್ತಾರೆ. ಆಮೇಲೆ 3 ಹೆಸರು ಅಂದರೆ ವೀರಣ್ಣ, ಶಾನುಭೋಗ, ಆಮೇಲೆ ಈ ಹೊಸ ಬ್ರಾಹ್ಮಣ 3 ಜನ ಸೇರಿಕೊಂಡು ಶಾನುಭೋಗನ ಮನೆ ಹತ್ರ ಹೋಗ್ತಾರೆ. ಆ ಸಮಯದಲ್ಲೇ ಶಾನುಭೋಗನೊಂದಿಗೆ ಏನೋ ಕೆಲಸ ಇದ್ದಿದ್ದರಿಂದ ಶಾನುಭೋಗರ ಮನೆ ಜಗಲಿಯಲ್ಲಿ ಇನ್ನೊಬ್ಬ ಪುರೋಹಿತ ಕಾಯ್ಕೊಂಡು ಕೂತಿರ್ತಾನೆ. ಇಬ್ಬರು ಮಾತಿನ ಸಂದರ್ಭದಲ್ಲಿ ಈ ಪುರೋಹಿತ ಆ ಪುರೋಹಿತ ಇಬ್ಬರು ಮಾತಾಡ್ಕೊತಾರೆ. ಮಾತಾಡ್ತಾ ತಾವಿಬ್ಬರು ದೂರದ ಸಂಬಂಧಿಗಳು ಅಂತ ಅವರಿಗೆ ಅರ್ಥ ಆಗುತ್ತೆ. ಆಗ ಪುರೋಹಿತ ಶಾನುಭೋಗನೊಂದಿಗೆ ಅವ್ರ ಊರಿನ ಪುರೋಹಿತ ಇರ್ತಾನಲ್ಲ, ಶಾನುಭೋಗರ ಪುರೋಹಿತ, ಅವನು ಹೇಳ್ತಾನೆ, ಅಯ್ಯ, ನಿಮ್ಮೊಂದಿಗೆ ಬಂದ ಇವರು ನನಗೆ ದೂರದ ಬಂಧುಗಳಾಗುತ್ತಾರೆ. ನೋಡುತ್ತಾ ಇವ್ರನ್ನ ನನ್ನ ಮನೆಗೆ ಊಟಕ್ಕೆ ಕರೀದೇ ಇದ್ದರೆ ನ್ಯಾಯ ಅಲ್ಲ ಅದು. ಅದರಿಂದ ನೀವು ದಯವಿಟ್ಟು ಏನೋ ಅನ್ಕೋಬೇಡಿ, ಇವರನ್ನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಹೋಗೋಕ್ಕೆ ಇವರಿಗೆ ಅನುಮತಿ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಶಾನುಭೋಗರು ಸಂತೋಷದಿಂದ ಒಪ್ಕೋತಾರೆ. ಕೆಲಸವಾದ ಮೇಲೆ ಪುರೋಹಿತ ಹೊಸ ಬ್ರಾಹ್ಮಣನ ಕರ್ಕೊಂಡು ಅವನ ಮನೆ ಕಡೆ ಹೊರಟೋಗ್ತಾನೆ. ಜೊತೆಗೆ ವೀರಣ್ಣ ಬಂದಿರ್ತಾನಲ್ಲ, ಅವನ ಜೊತೆಗೆ ಶಾನುಭೋಗರೊಟ್ಟಿಗೆ. ಅವ್ರು ಹೋದ ಕೂಡಲೇ ವೀರಣ್ಣ ಶಾನುಭೋಗರ ಜೊತೆ ಹಿಂಗೆ ಮಾತಾಡ್ತಾನೆ, ಅಯ್ಯ, ನೀವು ಅಕ್ಕಿ ಕಾಳಿನ ಮೇಲೆ ನಮ್ಮ ಹೆಸರು ಬರೆದಿದೆ ಅಂತ ಅಂತೀರಾ, ಆದರೆ ಆ ಬ್ರಾಹ್ಮಣನ ಹೆಸರು ಇನ್ನೊಂದು ಕಡೆ ಬರೆದಿರೋ ಧಾನ್ಯದಲ್ಲಿದೆ, ನಿಮ್ಮನೆ ಅಕ್ಕಿ ಕಾಳಲ್ಲಿ ಅವ್ರ ಹೆಸರು ಬರೆದಿಲ್ಲ ಅಲ್ವಾ ಅಂತ ತಮಾಷೆ ಮಾಡಿಬಿಡ್ತಾನೆ. ಶಾನುಭೋಗನಿಗೆ ಅವನು ತಮಾಷೆ ಮಾಡ್ದ ಅಂತ ಅರ್ಥ ಆಗುತ್ತೆ. ಆದ್ರೂ ಅವರು, ನೋಡಿ ವೀರಣ್ಣ, ನಾನು ಹೇಳಿದ್ರಲ್ಲಿ ಸುಳ್ಳೇ ಏನೂ ಇಲ್ಲ. ಒಂದೊಂದು ಸರ್ತಿ ನಾವು ತೀರಾ ಎಲೆ ಮೇಲೆ ಊಟ ಬಡಿಸ್ಕೋತೀವಿ, ಆದರೂ ಅನ್ನ ನಾವು ತಿನ್ನೋದೇ ಇಲ್ಲ. ಆ ಮಾತಿಗೆ ಬಂದರೆ ತಿನ್ನುವ ಅಕ್ಕಿ ಕಾಳು, ನಾವು ತಿನ್ನುವ ಪ್ರತಿ ಪದಾರ್ಥದ ಮೇಲೆ ಕೂಡ ಹೆಸರು ಬರೆದಿರುತ್ತೆ. ಏನಾದರೂ ನಿನಗೆ ಅನುಭವ ಆಗದೆ ಇದೆಲ್ಲ ಗೊತ್ತಾಗಲ್ಲ ಬಿಡು ಅಂತ ಸಮಾಧಾನವಾಗಿ ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ವೀರಣ್ಣ ಶಾನುಭೋಗರ ಮನೆ ಕೆಲಸ ಮುಗಿಸ್ಕೊಂಡು ಆ ಕೆಲಸ ಈ ಕೆಲಸ ಆದಮೇಲೆ ಸಾಯಂಕಾಲದ ಹೊತ್ತಿಗೆ ತನ್ನ ಮನೆಗೆ ಹೋಗ್ತಾನೆ. ಸ್ನಾನ ಮಾಡಿ ಹೆಂಡ್ತಿಗೆ ಊಟ ಹಾಕು ಅಂತ ಕೇಳ್ತಾನೆ. ಅವನು ಬಡಿಸಿ ತಟ್ಟೆ ಮುಂದೆ ಇನ್ನೇನು ಕೂತ್ಕೋಬೇಕು ಅಂತ ಹೋಗ್ತಾನೆ. ಅವಾಗ ಹೊರಗಿಂದ ಯಾರೋ ಕರೆದಂಗಾಗುತ್ತೆ. ಅವನಿಗೆ ಮೊದಲೇ ಊಟಕ್ಕೆ ಕೂತ್ಕೊಳ್ಳೋ ಹಸುವಿರುತ್ತಲ್ವ, ಕೋಪ ಬರುತ್ತೆ ಅವನಿಗೆ. ಕೋಪ ಮಾಡ್ಕೊಂಡು ಆಚೆಗೆ ಹೋಗ್ತಾನೆ. ಯಾರು ಕರೆದ್ರು ಅಂತ ಆಚೆ ನೋಡೋಕ್ಕೆ ಹೋದರೆ ಅವನ ಹೆಂಡ್ತಿನೂ ಅವನು ಹಿಂಬಾಲಿಸ್ಕೊಂಡು ಬಂದುಬಿಡ್ತಾಳೆ. ಯಾರೋ ಮನೆಗೆ ಬಂದರು ನೋಡೋಣ ಅಂದ್ಬಿಟ್ಟು. ಆ ಬಂದದ್ದು ಯಾರೋ ಪಕ್ಕದ ಮನೆಗೆ ಆಗಿರ್ತಾರೆ, ನೆಂಟರು. ಆಗ ನಾಯಿಯೊಂದು ಬಾಗಿಲು ತೆಗೆದ್ಬಿಟ್ಟು ಇಬ್ಬರು ಆಚೆ ಬಂದಿರ್ತಾರಲ್ಲ, ಆವಾಗ ಒಂದು ನಾಯಿ ಬಂದುಬಿಟ್ಟು ಅವ್ರ ಮನೆ ಒಳಗೆ ಹೊರಟೋಗುತ್ತೆ. ತಟ್ಟೆಯಲ್ಲಿ ಊಟ ಬಡಿಸಿ ರೆಡಿಯಾಗಿರುತ್ತಲ್ಲ, ನಾಯಿ ಬಂದುಬಿಟ್ಟು ಅದರದ್ದು ಎಲ್ಲ ತಿನ್ಕೊಂಬಿಡುತ್ತೆ, ಊಟ ಬಡಿಸಿದ್ದೆಲ್ಲ ತಿನ್ಕೊಂಬಿಡುತ್ತೆ. ಅಷ್ಟೊತ್ತಿಗಿಬ್ಬರು ಮತ್ತೆ ಒಳಗೆ ಬರ್ತಾರೆ. ಆ ನಾಯಿನ ಬೈದು ವೀರಣ್ಣನ ಹೆಂಡತಿ ಓಡಿಸ್ತಾಳೆ. ಅದನ್ನು ನೋಡಿದ್ಮೇಲೆ ವೀರಣ್ಣನಿಗೆ ಶಾನುಭೋಗರ ಮಾತು ಜ್ಞಾಪಕ ಬರುತ್ತೆ. ನೋಡಿದ್ದೇನೆ, ನಮ್ಮ ಶಾನುಭೋಗರು ಹೇಳಿದ ಹಾಗೆ ಆಯಿತು. ಅನ್ನ ಮಾಡಿದ ಅಕ್ಕಿ ಕಾಳಿನ ಮೇಲೆ ನಾಯಿ ಹೆಸರು ಬರೆದಿದೆ ಅಂತ ಆಯಿತು. ಸರಿ ಬಿಡು, ಇನ್ನೊಮ್ಮೆ ಅನ್ನ ಬೇಯಿಸು ಅಂತ ಹೆಂಡ್ತಿಗೆ ಹೇಳ್ತಾನೆ. ಅದನ್ನು ಕೇಳಿ ಅವನ ಹೆಂಡ್ತಿಗೆ ಸಿಟ್ಟು ಬಂದುಬಿಡುತ್ತೆ. ಆ ದೊಡ್ಡ ಮನುಷ್ಯರು ಹೇಳೋ ಒಣಬೇದಾಂತಕ್ಕೆ ಬೆಂಕಿ ಬೀಳ, ಬಾಯಿ ಮಾತಿಗೇನು ಕಮ್ಮಿ, ಮನೇಲಿ ಒಂದು ಅಕ್ಕಿ ಕಾಳು ಇಲ್ಲ, ಈಗ ಹೋಗಿ ಭತ್ತ ಮೆದ್ದು ಅಕ್ಕಿ ಮಾಡುವ ಶಕ್ತಿ ನನಗಂತೂ ಇಲ್ಲ, ಈ ಹೊತ್ತಿಗೆ ಸ್ವಲ್ಪ ನೀರು ಕೊಡ್ಕೊಂಡು ಮಾಲ್ಕೊಳ್ಳಿ ನೀವು ಅಂತ ದಬಾಯಿಸ್ಬಿಡ್ತಾಳೆ. ವೀರಣ್ಣಂಗೆ ನಿಟ್ಟುಸಿರ್ಬಿಟ್ಟು ಇನ್ನೇನು ಮಾಡೋದು, ಹಸ್ಕೊಂಡಿದ್ರು ಪಾಪ, ಏನು ಮಾಡೋಕ್ಕಾಗಲ್ವಲ್ಲ. ಆಯಿತು, ಈ ಹೊತ್ತಿಗೆ ಅಕ್ಕಿ ಕಾಳಿನ ಮೇಲೆ ದೇವರು ನಮ್ಮ ಹೆಸರು ಬರಲಿಲ್ಲ ಅಂತ ಆಯಿತು. ಏನೋ ತಮಾಷೆಗೆ ಹೇಳಿದ್ದಕ್ಕೆ ದೇವ್ರು ನನಗೆ ಅಕ್ಕಿ ಕಾಳೇ ಇಲ್ಲದ ಹಾಗೆ ಮಾಡಿಬಿಟ್ಟ, ವಿಚಿತ್ರವಾಗಿದೆ. ನಾಳೆ ಇದನ್ನೆಲ್ಲ ಶಾನುಭೋಗರೊಂದಿಗೆ ಹೇಳಬೇಕು ಅಂತ ಮಾತಾಡಿಕೊಂಡು ಮಲ್ಕೊಳ್ಳೋಕೆ ಹೋಗ್ತಾನೆ.
ಅಷ್ಟೊತ್ತಿಗೆ ಮನೆ ಮುಂದೆ ಒಂದು ಗಾಡಿ ಬಂದು ನಿಂತ್ಕೊಂಡು ಶಬ್ದ ಕೇಳಿಸುತ್ತೆ. ಬಂಡಿ ಒಳಗಿನಿಂದ ವೀರಣ್ಣನ ಅತ್ತೆ ಮಾವ ಇಬ್ಬರು ಕೆಳಗಡೆ ಇಳಿತಾರೆ. ಅದು ನೋಡ್ಬಿಟ್ಟು ವೀರಣ್ಣನಿಗೆ ಒಂಥರ ಗಾಬರಿಯಾಗಿ ಹೋಗುತ್ತೆ. ಯಾಕೆ ಅಂದರೆ ಅತ್ತೆ ಮಾವಂದ್ರೆ ಅಡುಗೆ ಮಾಡೋಕ್ಕೆ ಭತ್ತ ಕುಟ್ಟೋಕ್ಕೆ ಸಹಾಯ ಮಾಡಬೇಕಲ್ಲ ಹೆಂಡತಿಗೆ. ಮನೇಲಿ ಅಕ್ಕಿ ಇಲ್ವಲ್ಲ, ಇನ್ನೇನು ಮಾಡೋದು? ದಿನ ಕೆಲಸ ಮಾಡಿ ಹೊಲದಲ್ಲಿ ಸಾಕಾಗಿದೆ, ದೇವರೇ ಇದೇನು ಅಂತ ಬೇಜಾರು ಮಾಡಿಕೊಂಡು ಏನಾದರೂ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊತಾ ಇರ್ತಾನೆ. ವೀರಣ್ಣ ಸಣ್ಣಗೆ ಉಸಿರಾಡ್ತಾ ಮೆತ್ತಿಗೆ ಅತ್ತೆ ಮಾವಂದ್ರನ್ನ ಮಾತಾಡಿಸಿ ಗೋಡೆಯಲ್ಲಿ ಹೊರಗಿಸಿಟ್ಟ ಹಗ್ಗದ ಮಂಚ ಕೆಳಗಿಟ್ಕೊಂಡು ಅದ್ರ ಮೇಲೆ ಮೆತ್ತಗೆ ಮಲ್ಕೊಂಬಿಡ್ತಾನೆ. ಆಗ ಅವನ ಹೆಂಡತಿ ನಗ್ತಾ ಅವನ ಹತ್ರ ಓಡಿ ಬರ್ತಾಳೆ. ನಮ್ಮ ಹುಚ್ಚಿಗೆ ಬೆಂಕಿ ಬೀಳ ಬೈದೆ ಶಾನ್ಭೋಗ್ರು ಹೇಳಿದ್ದು ನಿಜ ಅಂತ ಓದಿಕೊಂಡವ್ರ ಮಾತು ಸುಳ್ಳೆಲ್ಲಾದರೂ ಆಗುತ್ತಾ? ತಿನ್ನುವ ಅದೃಷ್ಟ ಇದ್ದರೆ ಹೊರತು ಅವುಗಳಲ್ಲಿ ನಮ್ಮ ಹೆಸರು ಬರೆದಿದ್ದರೆ ಹೊರತು ಅವೇ ಏನಾದರೂ ಬರೆದಿದ್ರೆ ನಮ್ಮ ಹೆಸರು ನಮ್ಮನ್ನೇ ಹುಡ್ಕೊಂಡು ಅದೇ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಅಪ್ಪನ ಪಾಳ್ಯಕ್ಕೆ ಹೋಗಿದ್ರಂತೆ. ಅಪ್ಪನ ಪಾಳ್ಯ ಅಂದರೆ ಒಂದು ಯಾವುದೋ ದೇವಸ್ಥಾನ. ಅಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಪುಳಿಯೋಗರೆ ದದ್ಯಾನ್ನ ಸಿಹಿ ಹುಗ್ಗಿ ಎಲ್ಲ ತೊಗೊಂಬಂದಿದ್ದಾರೆ. ಎಲ್ರಿಗೂ ಸಾಕಾಗೋಷ್ಟಾಗಿದೆ, ಬನ್ನಿ ಎಲ್ಲರೂ ಸಂತೋಷ ಊಟ ಮಾಡೋಣ ಅಂತ ಕರೀತಾಳೆ. ಅದನ್ನು ಕೇಳಿದ ಕೂಡಲೇ ವೀರಣ್ಣನಿಗೆ ಪ್ರಾಣ ಮತ್ತೆ ಚೇತರಿಸ್ಕೊಳತ್ತೆ. ಎಲ್ಲ ಕೂಡಿ ಪ್ರಸಾದವನ್ನು ಪೂಜ್ಯದಿಂದ ತಿಂತ ಎಲ್ಲಿ ಬೇಯಿಸಿದ್ದೋ ದೇವರೇ ನಿನ್ನ ಪ್ರಸಾದ ಈ ದಿನ ನಿನ್ನ ಸನ್ನಿಧಿಯಿಂದ ಬಂದು ನಮ್ಮ ಬಾಯಿಗೆ ಬೀಳುತ್ತಿದೆ. ಈ ತಿಂಡಿ ಕಾಳು ಪದಾರ್ಥಗಳ ಮೇಲೆ ನಮ್ಮ ಹೆಸರು ಬರೆದಿರುವುದೆಂದು ಒಪ್ಪುತ್ತೇನೆ ಪ್ರಭು ಅಂತ ದೇವ್ರಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಮಲ್ಕೊತಾನೆ. ನಮಸ್ಕಾರ.